ಆಫೀಸ್ಗೆ ಹೋಗೋ ದಿನ ಅಂತೂ ನಾನು ಯಾವಾಗ್ಲೂ ಟೆನ್ಷನ್ ಫ್ರೀ ಆಗಿ ಸ್ಟ್ರೆಸ್ ಫ್ರೀ ಆಗಿ ಆರಾಮಾಗಿ ಹೋಗಿದ್ದೇ ಇಲ್ಲ. ಆಲ್ವೇಸ್ ಇನ್ನ ಹರಿಬರಿಯಲ್ಲೇ ಹೋಗೋದು ನಾನು. ಅಂತಹ ಒಂದು ದಿನ ಇವತ್ತು. ಸೊ ವೆಲ್ಕಮ್ ಬ್ಯಾಕ್ ಟು ಮೀ. ದಿನ ಬ್ರೇಕ್ಫಾಸ್ಟ್ ಗೆ ಬಂದು ಊರಿಂದ ಬಾಳೆಕಾಯಿ ತಂದಿದ್ದೆ. ಎಷ್ಟು ದಿನ ಆದ್ರೂ ಹಣ್ಣಾಗಿಲ್ಲ. ಸೊ ಅದ್ರಲ್ಲಿ ಒಂದ್ ಚಿಪ್ನ ತೆಗ್ಬಿಟ್ಟು ಬಾಳೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಬಾಳೆಕಾಯಿನೆಲ್ಲ ಹೆಚ್ಚಿಟ್ಕೊಂಡು ಸ್ಟೀಮ್ ಇಟ್ಟಿದ್ದೀನಿ. ಅಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಕಲ್ಸ್ಕೊತಾ ಇದೀನಿ. ಚಿಯಾ ಸೀಡ್ಸ್ ನ ಮಿಕ್ಸ್ ಮಾಡ್ಕೊಂಡು ಸೈಡ್ ಬೈ ಸೈಡ್ ಹರ್ಬಲ್ ಟೀ ಕೂಡ ಆಯ್ತು. ನಮ್ಮ ಅಮ್ಮ ನೋಡಿ ಹೆಂಗ್ ಒದ್ದಾಡ್ತಿದ್ದಾಳೆ ಅಂತ. 20 ನಿಮಿಷ ಹಂಗೆ ಸ್ಟೀಮ್ ಮಾಡ್ಕೊಂಡಿದ್ದೆ ಬಾಳೆಕಾಯಿಗಳನ್ನ. ಇನ್ನ ಅದಕ್ಕೆ ಒಗ್ಗರಣೆ ಹಾಕೋತಾ ಇದೀನಿ. ನಾರ್ಮಲ್ ಒಗ್ಗರಣೆ, ಈರುಳ್ಳಿ ಒಗ್ಗರಣೆ ಹಾಕೊಂಡು ಇದಕ್ಕೆ ಮಸಾಲ, ರುಬ್ಬಿರೋ ಮಸಾಲಾನ ಸೇರಿಸ್ಕೊತಾ ಇದೀನಿ. ಸ್ವಲ್ಪ ಗ್ರೇವಿ ತರ ಮಾಡ್ಕೊತಾ ಇದೀನಿ, ಯಾಕಂದ್ರೆ ಮಧ್ಯಾಹ್ನ ಲಂಚ್ಗೂ ಬೇಕು, ಹಾಗಾಗಿ ಡ್ರೈ ಆಗ್ಬಾರ್ದು ಅಂತ. ಇದನ್ನ ಮಾಡ್ಕೊಂಡು ಕ್ವಿಕ್ ಆಗಿ ಇನ್ನ ಸೈಡ್ ಬೈ ಸೈಡ್ ನಾನು ಚಪಾತಿನೂ ಮಾಡ್ಕೊಂಡು ಮುಗಿಸ್ದೆ. ಸೊ ಫೈನಲಿ ಚಪಾತಿ, ಪಲ್ಯ, ಹೆಸರು ಕಾಳು ಬಸ್ಸಾಂಬಾರು ಮತ್ತೆ ಅಂಬಳಿ ಇಷ್ಟನ್ನ ಮಾಡ್ಕೊಂಡು ಇನ್ನ ನಾನ್ ಫ್ರೆಶ್ ಅಪ್ ಆಗಿ ಹೊರಟೆ ಆಫೀಸ್ಗೆ. ಸೈಡ್ ಬೈ ಸೈಡ್ ನಾನು ಹೊರಡ್ತಿರುವಾಗ ಹಸ್ಬೆಂಡ್ ತಿಂಡಿ ತಿನ್ನಿಸ್ತಾ ಇದ್ರು. ಸೊ ನಾನು ಡ್ರೈ ಫ್ರೂಟ್ ಕೂಡ ಹಾಕಿದ್ದೆ, ಅದನ್ನು ತಿಂದಿರ್ಲಿಲ್ಲ. ಅದನ್ನ ತಿನ್ಕೊಂಡು ಇನ್ನ ಆಫೀಸ್ ಕಡೆ ಹೊರಟೆ. ಅಮ್ಮಗೆ ಸ್ವೀಟ್ ತಿನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ನಾವ್ ಏನಾದ್ರು ತಿಂದ್ರೆ ಅದನ್ನ ಕೇಳ್ಕೊಂಡ್ ಕುತ್ಕೊಂತಾಳೆ. ಸೊ ಅದನ್ನ ತಿಂದ್ಬಿಟ್ಟು ಅವಳಿಗೆ ಮೈಯೆಲ್ಲ ಕಡ್ತಾ ಬಂದ್ಬಿಟ್ಟಿದೆ. ಅದಕ್ಕೆ ಸಪ್ಪಗಾಗಿ ಕೂತಿದ್ಲು. ಇನ್ನ ಆಸ್ ಯೂಶುವಲ್ ನಾನು ಆಫೀಸ್ ಕೆಲಸನೆಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಬೇಗನೆ ಬಂದೆ. 5:30 ಹಂಗೆ ಮನೇಲೆ ಇದ್ದೆ. ಇನ್ನ ಬಂದ್ಮೇಲೆ ಒಂದ್ ಮೀಟಿಂಗ್ ಇತ್ತು, ಅದನ್ನ ಮುಗಿಸ್ಕೊಂಡು ಇವತ್ತಿನ ದಿನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.